ಇದೇ ನೋಡಿದೀನಿ ಸ್ಪೀಡ್ ಬರ್ತಿದೀಯಾ ಇವಾಗ ಎಷ್ಟು ಹೇಳಿ ಸರ್ ನಿಮ್ಮ ಫೈನ್ ಕಟ್ಟ ಹೋಗ್ತೀನಿ ಫೈನ್ ಇದ್ದೇ ನಮ್ಮ ಸರ್ಕಾರ ನಡೆಯೋಲ್ಲ ಫೈನ್ ಇರೋದು ಫೈನ್ ಇರೋ ಶಿಕ್ಷೆಗಲ್ಲ ರಕ್ಷಣೆ ಕಾಯ್ದೆ ಮಾಡಿ ಸರ್ ಫೈನ್ ಇದೇ ನಾಶ ಮಾಡಿ ನಿಮ್ಗೆ ಸರಿ ಸ್ಪೀಡ್ ಬಂದು ನಿಮ್ಮ ಗಾಡಿ ಸೀಟ್ ಮಾಡಿ ಓಕೆ ಸರ್ ನಗ ಮಾಡ್ರ ಲೈ ನಗ ಮಾಡ್ರ ಹೊಡಿತೀನಿ ಕಾಲು ಹೋಗಿದೆ ಇನ್ನು ಮುಂದೆ ಅವನು ನಡೆಯಲಿಕ್ಕೆ ಆಗುವುದಿಲ್ಲ. 1 ತಿಂಗಳು ಅವನು ಮನೆಯಲ್ಲಿ ಎಷ್ಟು ಮಾಡಬೇಕು. ಅದಕ್ಕೆ ಹೇಳೋದು ರಸ್ತೆ ನಿಯಮ ಬಗ್ಗೆ ಪಾಲಿಸಬೇಕು. ರಸ್ತೆ ನಿಯಮ ಬಗ್ಗೆ ತಿಳ್ಕೊಳ್ಳೋಣ. ಜೀವವೆಂಬುದು ಅಮೂಲ್ಯ ಘಟ್ಟ. ಎಲ್ಲರಿಗೂ ನಾವು ತಿಳಿಸಬೇಕು ಅಣ್ಣ. ರಸ್ತೆ ನಿಯಮ ಪಾಲಿಸಿರಣ್ಣ. ಮರೆತರೆ ಸಾವು ಗ್ಯಾರಂಟಿ ಅಣ್ಣ. ವಾಹನ ಇರುವುದು ಅಗತ್ಯ ಕಣ್ಣ. ಮೋದಿಗಾಗಿ ಬಳಸಿದಿರಣ್ಣ. ರಸ್ತೆ ಸಿಗ್ನಲ್ ಪಾಲಿಸಿರಣ್ಣ. ಸುರಕ್ಷಿತ ಮೌಲ್ಯ ಬಳಸಿರಣ್ಣ. ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಚಾಲನೆ ಕಲಿತು ವಾಹನ ಓಡಿಸು. ಮೊಬೈಲ್ ಕರೆಗಳ ಬಳಸದೆ ನಡೆಸು. ರಸ್ತೆ ಎಡಬಲ ಗಮನವ ಹರಿಸು. ಜೊತೆಗೆ ಹೆಲ್ಮೆಟ್ ಶಿರಕ್ಕೆ ಧರಿಸು. ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಉಬ್ಬು ತಗ್ಗು ರಸ್ತೆಗಳುಂಟು. ಬೆಟ್ಟದ ರಸ್ತೆಗಳು ತಿರುವುಗಳುಂಟು. ಮಳೆಯಲ್ಲಿ ಚಾಲನೆ ಕಷ್ಟ ಉಂಟು. ಸುರಕ್ಷಿತ ಚಾಲನೆ ನಮ್ಮನಂಟು. ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ. ಧನ್ಯವಾದಗಳು. ಅದರಿಂದ ರಸ್ತೆ ಸಿಗ್ನಲ್ ನೋಡಿ ಬಳಸಬೇಕು. ಅದನ್ನ ಸಿಗ್ನಲ್ ನೋಡ್ದಲ್ಲೇ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾರೆ. ಅದನ್ನ ನಿಲ್ಲಿಸ್ಬೇಕಂತ ಹೇಳ್ತೀನಿ. ಮತ್ತೆ ಉಬ್ಬು ತಗ್ಗುಗಳು ಇರ್ತವೆ ಅಲ್ಲಿ ಅದನ್ನ ನೋಡಿ ಅದು ಸಿಗ್ನಲ್ ಉಬ್ಬು ತಗ್ಗುಗಳಿಗೆ ವೈಟ್ ಮಾರ್ಕ್ ಆಗಿರ್ತಾರೆ. ಅದನ್ನ ನೀವು ನೋಡೋದಿಲ್ಲ, ಸುಮ್ಮನೆ ಸ್ಪೀಡಲ್ಲಿ ಹೋಗ್ತಿರ್ತೀರ. ಅದಕ್ಕೆ ಅದನ್ನ ಉಬ್ಬು ತಗ್ಗುಗಳನ್ನ ನಿಲ್ಲಿಸಿ ನೋಡಿ ಕ್ಲೀನಾಗೆ ಹೋಗ್ಬೇಕಂತ ಹೇಳ್ತೀನಿ. ಅದರಿಂದ ವಾಹನಗಳನ್ನು 18 ವರ್ಷದ ಒಳಗಿನ ಮಕ್ಕಳು ಯಾರು ಚಲಿಸಬಾರ್ದು. 18 ವರ್ಷದ ಆದ್ಮೇಲೆ ಚಲಿಸ್ರಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಿದ್ದೆ. ರಸ್ತೆಯ ಇವತ್ತು ಸಂಭ್ರಮ ಶನಿವಾರದ ಶುಭಾಶಯಗಳು.
ವಾಹನ ಚಲಿಸುವಾಗ ಹೆಲ್ಮೆಟ್ ಅನ್ನ ಧರಿಸಬೇಕು. ವಾಹನ ಚಲಿಸುವಾಗ ಫೋನಲ್ಲಿ ಮಾತಾಡ್ಕೊಂತ ಉಪ್ಪು ತಗ್ಗುಗಳಿದ್ರೆ ಆಗ ಹೋಗ್ಬಾರ್ದು. ಅದೇ ಕೆಂಪು ಲೈಟ್ ಬಂದ್ರೆ ನಿಲ್ಲಿಸ್ಬೇಕು. ಹಳದಿ ಲೈಟ್ ಬಂದ್ರೆ ಸಿದ್ಧರಾಗಿರಬೇಕು. ಹಸಿರು ಲೈಟ್ ಬಂದ್ರೆ ಹೋಗಬೇಕು. ಹೆಲ್ಮೆಟ್ ಅನ್ನ ಧರಿಸಿ ಹೆಲ್ಮೆಟ್ ಧರಿಸಲು ಅಪಘಾತ ಮಾಡಿಕೊಳ್ಳಬಾರದು. ಎಲ್ಲರಿಗೂ ಸಂಭ್ರಮ ಶನಿವಾರದ ಶುಭಾಶಯಗಳು. ಸುಮ್ಮನೆ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ಮತ್ತು ಹಾಗೂ ನಿಯಮಗಳನ್ನು ಹೇಗೆ ಪಾಲಿಸಬೇಕು, ನಿಯಮಗಳನ್ನು ಹೇಗೆ ಪಾಲಿಸುವುದು, ಬೈಕನ್ನು ಸ್ಪೀಡಾಗಿ ಹೊಡೆಯಬಾರದು.